ಭಂಡಾರಿ ಸಮಾಜ ಸಂಘ ಮಂಗಳೂರು 75ನೇ ವರ್ಷದ ಅಮೃತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಇದ್ದು ಈ ಸಂದರ್ಭದ ನಿಮಿತ್ತವಾಗಿ ಸಂಸ್ಕೃತಿಯಿಂದ ಸಾಧನೆ ಎನ್ನುವಂತಹ ವಿಶೇಷ ಸಂಚಿಕೆಯನ್ನ ಬಿಡುಗಡೆಗೊಳಿಸಲಾಯಿತು. ಭಂಡಾರಿ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ ಅಮೃತ ಮಹೋತ್ಸವದ ಅಂಗವಾಗಿ ಮಂಗಳೂರಿನ ತುಳು ಭವನದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭ ಡ್ರಗ್ಸ್ ದಂಧೆಯ ವಿರುದ್ಧ ಕೂಡ ಮುನ್ನೆಚ್ಚರಿಕೆ ವಹಿಸುವಂತಹ ವಿಶೇಷ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮವನ್ನು ಅತಿಥಿಗಳು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿದರು. ನಂತರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಶುಭಾರಂಭಗೊಂಡಿತು. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು, ತ್ರಿಜಗವಂದಿತನಾದ ದೇವದೇವಗೆ ಶರಣು. ಬಂದಂತಹ ಅತಿಥಿಗಳನ್ನ ಭಂಡಾರಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಮುರಳೀಧರ್ ಭಂಡಾರಿಯವರು ಸ್ವಾಗತಿಸಿದರು. ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಕ್ಕೆ ಮನ್ನಿಸಿ ನಮ್ಮೊಂದಿಗೆ ಸೇರಿರುವಂಥ ಗಣ್ಯರಾದಂಥ ಶ್ರೀಯುತ ಮುರಳೀಧರ ಎಲ್ ಭಂಡಾರಿ ಅಧ್ಯಕ್ಷರು, ಭಂಡಾರಿ ಸಮಾಜ ಸಂಘ ಮಂಗಳೂರು ಅವರನ್ನು ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇದೇ ಸಂದರ್ಭ ಅತಿಥಿಗಳ ದಿವ್ಯ ಉಪಸ್ಥಿತಿಯಲ್ಲಿ ವಿಶೇಷವಾಗಿ 3 ರೀತಿಯಲ್ಲಿ ಭಂಡಾರಿ ಸಮಾಜ ಸೇವಾ ಸಂಘ 75ನೇ ವರ್ಷವನ್ನು ಪೂರೈಸಿದ ಶುಭ ಸಂದರ್ಭದಲ್ಲಿ ಅಮೃತ ಮಹೋತ್ಸವದ ಸಂಚಿಕೆಯನ್ನ ಬಿಡುಗಡೆಗೊಳಿಸಲಾಯಿತು. ನಂತರ ಮಾತನಾಡಿದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ವಿಶೇಷ ರೀತಿಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದ ಬಗ್ಗೆ ಹಾಗೂ ಭಂಡಾರಿ ಸಮಾಜ ಸೇವಾ ಸಂಘ ಅಮೃತ ಮಹೋತ್ಸವದ ಶುಭಗಳಿಗೆಯಲ್ಲಿ ಶುಭಾಶಯವನ್ನ ಕೋರಿದರು. ಇವತ್ತು ನಿಮ್ಮ ಅಮೃತ ಮಹೋತ್ಸವದ ಈ ಸಂಚಿಕೆಯನ್ನು ಹೊರತಂದಿದ್ದೀರಾ. ಅದರ ವಾಕ್ಯ ಇರುವಂಥದ್ದು ಸಂಸ್ಕೃತಿಯಿಂದ ಸಾಧನೆ ಅನ್ನುವಂಥದ್ದು. ಎಲ್ಲಿಂದ ಸಾಧನೆ ಹೊರಹೊಮ್ಮಬೇಕು ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿರುವಂಥ ಸಮಾಜ ನಿಮ್ಮದು. ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಹೇಳೋದು ವಿಕಾಸ್ ಬಿ ವಿರಾಸತ್ ಬಿ ಅಂತ. ವಿರಾಸತ್ ಇಲ್ಲದಂಥ ವಿಕಾಸಕ್ಕೆ ಅರ್ಥ ಇಲ್ಲ ಅನ್ನುವಂಥದ್ದು ಈ ನೆಲದ ಸಂಸ್ಕೃತಿಯ ಆಧಾರ. ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ಈ ಅಮೃತ ಮಹೋತ್ಸವದ ಸಂಚಿಕೆಯನ್ನು ಹೊರತಂದಿರುವಂಥದ್ದಕ್ಕೆ ನಾನು ವಿಶೇಷವಾಗಿ ಭಂಡಾರಿ ಸಮಾಜದ ಎಲ್ಲ ಬಂಧುಗಳಿಗೆ ಕೈ ಮುಗಿದು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಕೆಲಸವನ್ನು ಮಾಡೋಣ. ಯಾವ ಹಿರಿಯರು ಈ ಜಿಲ್ಲೆಯನ್ನು ಹಿಂದುತ್ವದ ಆಧಾರದಲ್ಲಿ ಬೆಳೆಸಿ ಇವತ್ತಿನವರೆಗೆ ತಂದು ನಿಲ್ಲಿಸಿದ್ದಾರೆ, ಅದನ್ನು ಮುಂದೆ ಕೊಂಡೋಗುವಂಥ ಕೆಲಸವನ್ನು, ಇಡೀ ಹಿಂದೂ ಸಮಾಜವನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು, ಅದರಲ್ಲಿ ನಮ್ಮ ಅಭಿವೃದ್ಧಿಯನ್ನು ಕಾಣುವಂಥದ್ದನ್ನು, ಭಾರತವನ್ನು 2047ರೊಳಗೆ ಒಂದು ವಿಕಸಿತ ಭಾರತವಾಗಿ ನಿರ್ಮಾಣ ಮಾಡುವಂಥ ಸಂಕಲ್ಪಕ್ಕೆ ನಮ್ಮ ಕೈಯಿಂದ ಆದಂಥ ಕೆಲಸವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತೇನೆ. ಅಮೃತ ಮಹೋತ್ಸವದವರೆಗೆ ಈ ಸಂಘಟನೆಯನ್ನು ಅತ್ಯಂತ ಜತನದಿಂದ ಕಟ್ಟಿ ಬೆಳೆಸಿದಂಥ ಎಲ್ಲ ಹಿರಿಯರಿಗೂ ನಾನು ವಿಶೇಷವಾಗಿ ಕೈ ಮುಗಿದು ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಪರಂಪರೆಯನ್ನು ಮುಂದುವರಿಸುವಂಥ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ, ಸಮುದಾಯಗಳ ಸಂಘಟನೆಯ ಅಭಿವೃದ್ಧಿಯಲ್ಲಿ ಸದಾ ಮುನ್ನುಗ್ಗುತ್ತಿರುವಂತಹ ಭಂಡಾರಿ ಸಮಾಜ ಸಂಘದ ಮತ್ತಷ್ಟು ಏಳಿಗೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ನಾವು ಸಂಘಟಿತರಾಗಿರಬೇಕು. ನಾವು ಸಂಘಟಿತರಾಗಿದ್ದರೆ ಯಾವ ಶಕ್ತಿಯೂ ನಮ್ಮನ್ನು ಎದುರಿಸಲಿಕ್ಕೆ ಆಗಲ್ಲ ಅಂತೇಳುವಂಥ ಮಟ್ಟಿಗೆ ವಾತಾವರಣ ನಿರ್ಮಾಣ ಆಗುತ್ತೆ. ಹಾಗಾಗಿ ಸಮಾಜದ ಎಲ್ಲ ಬಂಧುಗಳು ನಾವು ಸಂಘಟಿತರಾಗಿದ್ದುಕೊಂಡು ಈ ದೇಶದ ಆರ್ಥಿಕ ಶಕ್ತಿಗೆ ವಿಶೇಷವಾದ ಶಕ್ತಿಯನ್ನು ಕೊಡ್ತಾ, ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಧಾರೆ, ನಮ್ಮ ಚಿಂತನೆಯನ್ನು ಅನುಷ್ಠಾನ ಮಾಡ್ತಾ
ತುಳುನಾಡಿನ ಇತಿಹಾಸವನ್ನು ನಮ್ಮ ಮುಂದಿನ ಪೀಳಿಗೆಗಳಿಗೆ ಹೇಳಿಕೊಡುವಂಥ ಕಾರ್ಯವನ್ನು ಮಾಡ್ತಾ, ಅದರಲ್ಲಿ ಕೂಡ ನಮ್ಮ ಕುಲ ಕಸುಬನ್ನು ಉಳಿಸುವಂಥ ದೃಷ್ಟಿಯಲ್ಲಿ ಏನೋ ಒಂದು ಸಣ್ಣ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಬೇರೆ ಬೇರೆ ಕೊಡುಗೆಗಳನ್ನು ಕೊಡಬೇಕು ಅಂತೇಳಿ. ಆದರೆ ಇವತ್ತು ಸಮಾಜ ಸಂಘ, ಜಾತಿ ಸಂಘಟನೆಗಳ ಅವಶ್ಯಕತೆ ಇದೆ. ವರ್ಷಕ್ಕೊಂದು ದಿನ ನಮ್ಮ ಮೂಲ ಕ್ಷೇತ್ರಕ್ಕೆ ಬರುವ ಹಾಗೆ ಮಾಡಲೇಬೇಕು. ಹಿರಿಯರು ಕರ್ಕೊಂಡು ಬರಬೇಕು. ಬರುವುದಿಲ್ಲ ಅಂತ ಹೇಳಿದ್ರು ಕೂಡ ಎಕ್ಸಾಮ್, ನಾನು ಒಂದು ಹೇಳ್ತೇನೆ ಕೇಳಿ, ಆ ಎಕ್ಸಾಮ್ನಲ್ಲಿ ಮಕ್ಕಳಿಗೆ ಪಾಠ ತಲೆಗೆ ಹತ್ತಬೇಕು ಅಂತ ಹೇಳಿದ್ರೆ ಮೂಲ ಕುಲದೇವರು ನಾಗೇಶ್ವರ ಬೇಕು. ಲೈಫ್ ಇಸ್ ರನ್ನಿಂಗ್ ರೇಸ್ ಅಂತ ಹೇಳುವಾಗ ಓಡಬೇಕು ಅಂತೇಳಿ ಓಡ್ಲಿಕ್ಕೆ ಹೋದರೆ ಮಕ್ಕಳು ಪುಸ್ತಕವನ್ನು ಓದಿದಾಗ ಮನಸ್ಸು ಚಂಚಲ ಹೊರಗಡೆ ನೋಡುತ್ತೆ, ಹೊರಗಡೆ ಆಡುತ್ತೆ, ಮೊಬೈಲ್ ಕಡೆ ಹೋಗುತ್ತೆ. ಹೋಗಬಾರ್ದು ಅಂತ ಹೇಳಿದ್ರೆ ಮೂಲ ಕುಲದೇವರ ಆಶೀರ್ವಾದ ಬೇಕು ನಮಗೆ. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯ ಶ್ರೀಯುತ ಕಿಶೋರ್ ಭಂಡಾರಿಯವರು ತಮ್ಮ ಸಮುದಾಯದ ಅಭಿವೃದ್ಧಿಯ ಚಿಂತನೆಯಲ್ಲಿ ಸದಾಕಾಲ ತಾನು ಕೈಜೋಡಿಸುತ್ತೇನೆ ಎಂದು ಭರವಸೆಯ ನುಡಿಯನ್ನಾಡಿದರು. ಭಂಡಾರಿ ಸಮಾಜ ಸಣ್ಣ ಸಮಾಜ ಆದರೂ ಕೂಡ ನಾವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ ನಮ್ಮ ಕೆಲಸವನ್ನು, ಸೇವೆಯ ಜೊತೆಗೆ ನಾವು ಪ್ರತಿಯೊಬ್ಬ ವ್ಯಕ್ತಿಯ ಚಂದವನ್ನು ಮಾಡ್ತಾ ಬಂದವರು, ಪ್ರತಿಯೊಬ್ಬರ ಶ್ರೇಯಸ್ಸಿಗೆ ನಾವು ದೇವರ ಪೂಜೆಯಿಂದ ಹಿಡಿದು ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಭಂಡಾರಿ ಸಮಾಜ ಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು, ನಾನು ಕೂಡ ಹೆಮ್ಮೆ ಪಡುವಂಥದ್ದು. ನಾವು ಭಂಡಾರಿಯಾಗಿ ಜನಿಸೋದಕ್ಕೆ ಹೆಮ್ಮೆ, ಅದರ ಜೊತೆಗೆ ಹಿಂದೂ ಸಮಾಜದಲ್ಲಿ ಜನಿಸೋದಕ್ಕೆ ಹೆಮ್ಮೆ, ಅದರ ಜೊತೆಗೆ ಭಾರತದಲ್ಲಿ ಹುಟ್ಟಿದಕ್ಕೆ ನಮಗೆ ಹೆಮ್ಮೆ. ಅದೇ ರೀತಿ ಯಾವ ರೀತಿ ಅಂದರೆ ಹಲವು ಭಾಷೆ ನುಡಿ ಲಿಪಿಗಳ ತೋಟ, ಹಲವು ಮತ ಪಂಥಗಳ ರಸದೂಟ, ಕಾನಲು ಕಾಮನ ಬಿಲಿನ ನೋಟ, ಬಗೆ ಬಗೆ ಸಂಕುಲವು ನಮ್ಮ ಈ ತಾಯ್ನೆಲವು. ಅಂದರೆ ಬೇರೆ ಬೇರೆ ಜಾತಿ ಆದರೂ ಕೂಡ ಎಲ್ಲ ಯಾವ ರೀತಿ ಅಂದರೆ ನದಿ, ಎಲ್ಲ ಬೇರೆ ಬೇರೆ ನದಿ ಸಮುದ್ರಕ್ಕೆ ಯಾವ ರೀತಿ ಹೋಗಿ ಸೇರ್ತದ, ಆ ಸಮುದ್ರಕ್ಕೆ ಸೇರಿದಾಗ ನದಿಗೆ ಪ್ರಾಯಶ್ಚಿತ್ತ ಆಗ್ತದಂತೆ. ಆ ನದಿ ಯಾವ ರೀತಿ ನದಿ ತನ್ನ ಎರಡೂ ತಟ್ಟನ್ನು ಅತ್ಯಂತ ಸಮೃದ್ಧವಾಗಿ ಮಾಡ್ತಾ ಹೋಗ್ತದಂತೆ. ಈ ಬೇರೆ ಬೇರೆ ನದಿಯ ಥರ ಬೇರೆ ಬೇರೆ ಜಾತಿ ಭಂಡಾರಿ ಸಮಾಜ ಕೂಡ ಹಿಂದೂ ಸಮಾಜ ಅನ್ನೋ ಆ ಸಾಗರಕ್ಕೆ ನಮ್ಮ ಇಡೀ ಸಮಾಜವನ್ನು ಅತ್ಯಂತ ಸಮೃದ್ಧವಾಗಿ ಮಾಡೋ ಮುಖಾಂತರ ಸಮುದ್ರಕ್ಕೆ ಸೇರೋ ಜೊತೆಗೆ ಆ ಸನಾತನ ಹಿಂದೂ ಸಮುದಾಯಕ್ಕೆ ಅತ್ಯಂತ ಶಕ್ತಿಯನ್ನು ಕೊಡುವ ಕೆಲಸವನ್ನು ಮಾಡಿದೆ. ಆ ಕಾರಣಕ್ಕೆ ಸಮಾಜ ನಾನು ಇವತ್ತು ಯಾಕೆಂದರೆ ನಶಾ ಮುಕ್ತ ಭಾರತ, ಡ್ರಗ್ಸ್ ಮುಕ್ತ ಭಾರತವನ್ನು ಮಾಡಿ ನಾವು ಸಂಕಲ್ಪವನ್ನು ಮಾಡಿದೆ. ಕಚ್ಚೂರು ನಾಗೇಶ್ವರ ದೇವರ ಮೇಲೆ ಪ್ರಮಾಣವನ್ನು ಮಾಡಿದ್ದೇವೆ. ನಾನನ್ನೋದು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದೀರಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಭಂಡಾರಿ ಸಮಾಜ ಸಂಘದ ಅಧ್ಯಕ್ಷರಾದ ಶ್ರೀಯುತ ಮುರಳೀಧರ್ ಭಂಡಾರಿಯವರು ಒಂದು ಅದ್ಭುತ ಚಿಂತನೆಯನ್ನ ಇಟ್ಟುಕೊಂಡು ಈ ಒಂದು ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ಸಹಕಾರ ನೀಡಿದ ಎಲ್ಲರಿಗೂ ಕೂಡ ಅಭಿನಂದನೆಗಳು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಅಮೃತ ಮಹೋತ್ಸವದ ಸಾಧನ ಸಂಚಿಕೆ ಬಿಡುಗಡೆಯಿನ ಎಂಕಬೈದಿನ ಭಾಗ್ಯ ನಿಖಿಲೆರು ಊರ ಎನ್ನ ಮಿತ್ರ ಗೌರವ ಮಲ್ದಿನ ಇತ್ತು ಒಂಜಿ ಉದಾಹರಣೆ ಪನೊಂದು ಈ ಉತ್ಸವ ಸಮಿತಿದ ಸಾಧನ ಸಂಚಿಕೆಗೆ ಶುಭ ಕೋರಣಗಳ ಮಾತ್ರಗಳ ಧನ್ಯವಾದ ಪನೊಂದು ಈ ಭಂಡಾರಿ ಸಮಾಜ ಸಂಘ ಕುಡ್ಲದ ಒತ್ತಿಡ್ದು ಎಂಕೊಂಜಿ ಭಾಗ್ಯ ಕೊಡ್ತಿನ ಅವು ದೇವರೇ ಪನದು ಎನ್ನೊಂದು ಎರಡು ಪಾತ್ರವನ್ನು ಮುಗಿಪಾವೆ. ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ವಿಶೇಷ ಆಯೋಜನೆಯಲ್ಲಿ ಸಹಕರಿಸಿದಂತಹ ಭಂಡಾರಿ ಸಮಾಜ ಸಂಘದ ಸದಸ್ಯರಾದಂತಹ ಶ್ರೀಯುತ ನಿತ್ಯಾನಂದ ಮಂಜಪ್ಪ ಭಂಡಾರಿ ಹಾಗೂ ಶ್ರೀಯುತ ಕಿಶೋರ್ ಕುಮಾರ್ ಭಂಡಾರಿ ದಂಪತಿಗಳನ್ನ ಅಭಿನಂದಿಸಿ ಗೌರವಿಸಲಾಯಿತು. ಹಾಗೆಯೇ ಉನ್ನತ ವ್ಯಾಸಂಗದಲ್ಲಿ ಮುಂದುವರಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಗೌರವ ಪುರಸ್ಕಾರ ಲಭಿಸಿತು. ಶ್ರೀಯುತ ರಾಜ್ ಬಿ ಬಂಟ್ವಾಳ್ ಹಾಗೂ ಶ್ರೀಮತಿ ಬಬಿತಾ ಲತೀಶ್ ಕಾರ್ಯಕ್ರಮ ನಿರೂಪಿಸಿದರು. ಈ ಕಾರ್ಯಕ್ರಮದ ಅಕೆರಿಗಾದ ನಮ್ಮ ಭಂಡಾರಿ ಸಮಾಜ ಸಂಘದ ಉಪಾಧ್ಯಕ್ಷರು ಶ್ರೀಮತಿ ವಾಣಿ ಭಂಡಾರಿ ಧನ್ಯವಾದದ ಸಮರ್ಪಣೆ ಕೋರೊಂದುಲ್ಲೆರು. ಭಂಡಾರಿ ಸಮಾಜ ಸೇವಾ ಸಂಘದ ಉಪಾಧ್ಯಕ್ಷರಾದ ಶ್ರೀಮತಿ ವಾಣಿ ಎಸ್ ಭಂಡಾರಿ ವಂದನಾರ್ಪಣೆಗೈದರು. ಈ ಸಂಭ್ರಮದ ಮರೆಯಲಾರದ ಈ ಶುಭ ದಿನದ ಅಂತಿಮ ಘಟ್ಟದ ಧನ್ಯವಾದ ಸಮರ್ಪಣೆ ನನ್ನ ಪಾಲಿಗೆ ಒದಗಿದೆ ಎಂಬುದು ನಿಜವಾಗಲೂ ನನಗೆ ಹೆಮ್ಮೆ ಆಗುತ್ತಿದೆ. ಮೊಟ್ಟ ಮೊದಲಿಗೆ ಇಲ್ಲಿ ನೆರೆದಂತಹ ವಿಶಾಲ ಸಮಾಜ ಬಾಂಧವರಿಗೆ ನನ್ನ ಭಂಡಾರಿ ಸಮಾಜ ಸಂಘ ಮಂಗಳೂರು ಪರವಾಗಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹೃದಯಾಳದಿಂದ ಧನ್ಯವಾದ ಅರ್ಪಿಸುತ್ತಿದ್ದೇನೆ.